ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ನಿಮ್ಮ ಹೆಸರು? ಯಾಕೆ ಪಡ್ಬೇಡಿ. ಯಾವ ಬಿಗ್ ಬಾಸ್ ನೋಡ್ತೀರಾ? ನಾನು ಯಾವ್ದು ನೋಡೋದೆ. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು? ಬಿಗ್ ಬಾಸ್ ಮನೆಯವ್ರು ಯಾರು ಚೆನ್ನಾಗಿ ಆಡ್ತಿಲ್ವಲ್ಲ, ನನ್ನವ್ರು ಕರ್ಕೊಂಡು ನಾನೇ ಗೆಲ್ಬೇಕು ಅಂತೀನಿ. ನಿಮ್ಗೆ ಬೇಜಾರು? ನಮಗೆ ಬೇಜಾರು. ಅಯ್ಯೋ ಅಯ್ಯೋ. ಅವರು ಇಲ್ಲ ಅಂದ್ರೆ ನಾವು ಬಿಗ್ ಬಾಸ್ ನೋಡಲ್ಲ. ಸರಿ ಬ್ರೋ, ನೀವು ಯಾವ್ದು ತಮಿಳು ತೆಲುಗು ಯಾವ್ದು ನೋಡಲ್ವಾ? ಯಾಕೆ ಬ್ರೋ ಆ ಥರ? ಟೈಮೇ ಸಿಗಲ್ಲ ಮತ್ತೆ ಫುಲ್ಲು ಕಾನ್ಸಂಟ್ರೇಟ್ ಮಾಡಬೇಕು. ಕೂತು ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನೋ ಒಂಥರ ಇಷ್ಟ ಸರ್. ಅಂಕಲ್ ಆಂಟಿ ಲವ್ ಸ್ಟೋರಿನೇ ಅವ್ರದ್ದು ಇಬ್ಬರದು. ಏನೇನು ಕಲ್ತಿದ್ದೀರಾ ನೀವು ಬಿಗ್ ಬಾಸ್ ಇಂದ? ಮೋಸ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅವ್ರ ಮನೆ ಈಗ ಮಾಡೋದು, ಇವ್ರ ಮನೆ ಈಗ ಮಾಡೋದು. ಸರ್ ಅವಳೆ ಸರ್ ಭವ್ಯ. ಯಶ್ ಸರ್ ಬಂದ್ರೆ ಚೆನ್ನಾಗಿರುತ್ತೆ. ಅವ್ರು ಲವ್ ಮಾಡೋಕೆ ಹೋಗಿದ್ದಾರೋ ಇಲ್ಲಾಂದ್ರೆ ಇದು ಮಾಡೋಕೆ ಹೋಗಿದ್ದಾರೋ ಏನು ಅನ್ನೋದೇ ಅರ್ಥನೇ ಆಯ್ತಾ ಇಲ್ಲ. ಲಾಯರ್ ಜಗದೀಶ್ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ರು. ಈ ಮಂಜ ಇವರೆಲ್ಲ ನಮ್ಗೆ ವೇಸ್ಟ್ ಗುರು ಸೀರೆ ಹಿಡ್ಕೊಂಡು ನಮ್ಗೆ ಆ ಗುರು ಹಂಗಾಗ್ಬಿಡೈತೆ. ಅವ್ರಿಬ್ರು ತೆಗ್ದಿದ್ರೆ ಅಳ್ಬೇಡಿ ಬಿಡಿ ಬ್ರೋ. ಅದೆಲ್ಲ ಅಳೋದಲ್ಲ. ನಮಸ್ಕಾರ ಕರ್ನಾಟಕ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಮಸ್ತೆ ವನಕಂ, ನಮಸ್ಕಾರ ಡಾರ್ಲಿಂಗ್ಸ್. ರಾತ್ರಿ 9:30 ಆಗಿದೆ. ಬಿಗ್ ಬಾಸ್ ಕೂಡ ಬಂದಿದೆ. ನಾನು ಇವಾಗ ನಮ್ಮ ಕನ್ನಡಿಗರ ಹತ್ರ ಹೋಗ್ಬಿಟ್ಟು ಬಿಗ್ ಬಾಸ್ ಬಗ್ಗೆ ಏನ್ ಪ್ರಶ್ನೆ ಕೇಳ್ತೀನಿ, ನೀವೇ ನೋಡಿ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ನರಸಿಂಹರಾಜು. ನಿಮ್ಮ ಹೆಸರು? ಮಡಕೆ ಬಸ್ಸು ಅಂತೀವಿ. ಬಿಗ್ ಬಾಸ್ ನೋಡ್ತೀರಾ? ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ನೋಡ್ಕೊಂಡ್ ಬಂದಿದ್ದೀರಾ? ನಾವು ನೋಡ್ತಾ ಇದೀವಿ. ಓಕೆ. ನಿಮ್ಗೆ ವೀಕ್ಲಿ ಮಾತ್ರ ನೋಡ್ತಾ ಇದೀವಿ, ಮಧ್ಯಾಹ್ನ. ನೀವು ನೋಡಲ್ಲ? ಸ್ವಲ್ಪನೂ ನೋಡಲ್ವಾ? ಸ್ವಲ್ಪ ಗೊತ್ತಷ್ಟೇ. ಪರವಾಗಿಲ್ಲ, ಡೈಲಿ ನೋಡ್ತೀವಿ. ಯಾಕೆ ನೋಡ್ತೀರಾ? ಏನೋ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಇಲ್ಲಿಂದ ದುಡ್ಕೊಂಡು ಹೋಗಿರ್ತೀವಿ, ಏನೋ ಒಂದು 5 ನಿಮಿಷ ಕಾಮಿಡಿ ಇರುತ್ತೆ ಅಂತ ನೋಡ್ತೀವಿ. ಏನೋ ಒಂದು ಕ್ರೇಜ್ ಸರ್. ಟೈಮ್ ಪಾಸ್ ಎಂಟರ್ಟೈನ್ಮೆಂಟ್. ಅವ್ರು ಕಿತ್ತಾಡೋದು ನೋಡೋದು, ಇವ್ರು ಕಿತ್ತಾಡೋದು ನೋಡೋದು ಚೆನ್ನಾಗಿರುತ್ತೆ ಸರ್. ನೀವು ನೋಡಲ್ಲ? ಯಾವ ಬಿಗ್ ಬಾಸ್ ನೋಡ್ತೀರಾ? ನಾನು ಯಾವ್ದು ನೋಡೋದೆ. ಯಾವ್ದು ನೋಡೋದು? ಯಾಕೆ ಟೈಮ್ ಸಿಗೋದೇ ಇಲ್ಲ. ಟೈಮ್ ಸಿಗೋದೇ ಇಲ್ಲ? ಅಷ್ಟೊಂದು ಸ್ಟಡೀಸ್ ಏನು ಟೆನ್ಷನ್ ಕಡೆ ಇವಾಗ? ಫುಲ್ ಡೆಡಿಕೇಶನ್ ಹಾರ್ಡ್ ವರ್ಕ್. ಯಾಕೆ ಮಾಡ್ತಾ ಇದ್ದೀರಾ ಸರ್? ನಮ್ದು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತೀವಿ. ಅವ್ರ ಹೆಂಗ ಆಟ ಆಡ್ತಾರೆ, ಯಾವ ತರ ಗೆಲ್ತಾರೆ ಅಂತ ತಿಳ್ಕೊಳಕ್ಕೆ, ಅದಕ್ಕಂತಾನೆ ಅದಕ್ಕಂತಾನೆ ನೋಡ್ತೀವಿ. ಅಲ್ಲಿ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ. ನಮ್ಗೆ ಮಾಡ್ತಿರೋದೇ ಒಬ್ರು, ರಜತ್ ಅವರು. ಒಬ್ಬರೇ. ಒಂದು ಆಟಗಳು ಚೆನ್ನಾಗಿರುತ್ತೆ, ಆಟಗಳು ಚೆನ್ನಾಗಿರುತ್ತೆ, ಅದಕ್ಕೆ ಮಾತ್ರ ಅಷ್ಟೇ. ಆಮೇಲೆ ನಾವು ಕಲ್ತ್ಕೊಳ್ಳೋದು ಏನೇನಂತ. ಏನೇನು ಕಲ್ತಿದ್ದೀರಾ ನೀವು ಬಿಗ್ ಬಾಸ್ ಇಂದ? ಫಿಲಮ್ ಅಲ್ಲಿ ಹೆಂಗಿರ್ತಾರೆ, ರಿಯಲ್ ಲೈಫ್ ಅಲ್ಲಿ ಹೆಂಗಿರ್ತಾರೆ ಅನ್ನೋದನ್ನ ಅದು ಬಿಗ್ ಬಾಸ್ ತೋರಿಸ್ಕೊಡುತ್ತೆ. ಅದಕ್ಕೋಸ್ಕರ ನೋಡ್ತೀವಿ. ಮೋಸ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅವ್ರ ಮನೆ ಈಗ ಮಾಡೋದು, ಇವ್ರ ಮನೆ ಈಗ ಮಾಡೋದು. ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು? ಬ್ರೋ ನಮ್ಗೆ ಆಟದಲ್ಲಿ ಅಂತ ಬಂದ್ರೆ ಹನುಮಂತ ಗೆಲ್ಬೇಕು. ಹನುಮಂತು ಇನ್ನಲ್ಲಿ ಇಷ್ಟು ಹನುಮಂತು ಇರಬೇಕು. ಹನುಮಂತ ಇರ್ಬೇಕು. ಯಾಕೆ ಹನುಮಂತು? ಹೇಳ್ಬೇಕಂದ್ರೆ ಒಳ್ಳೆ ಪ್ಲೇಯರು. ಹನುಮಂತು ಅಲ್ಲಿ ಐದ ಸ್ವಲ್ಪ ಹಳ್ಳಿ ಸೊಗಡು. ನಮ್ಮ ಹುಡುಗ, ಒಳ್ಳೆ ಹುಡುಗ, ನಿಮ್ಮ ಹುಡುಗ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾನೆ ಇಷ್ಟವರೆಗೂ. ಅವರೇ ಆಡ್ಕೊಂಡು ಆಲ್ರೆಡಿ ಇವಾಗ ಫೈನಲ್ ಟಿಕೆಟ್ ತಗೊಂಡ್ಬಿಟ್ಟಿದ್ದಾನಲ್ಲ, ಟಿಕೆಟ್ಗೆ. ಹೌದು, ಹೋಗ್ಬಿಟ್ಟಿದ್ದಾನೆ. ಅವನೇ ಗೆಲ್ಬೇಕು. ಹಳ್ಳಿ ಹುಡುಗ ಚೆನ್ನಾಗಿ ಮಾತಾಡ್ತಾನೆ. ಹನುಮಂತು ಅವರು ತುಂಬಾ ಬಡವರಿಗೆ ಸಹಾಯ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಸಾಲ ಎಲ್ಲ ಇದೆಯಲ್ಲ, ಸ್ವಲ್ಪ ಆ ದುಡ್ಡಿಂದ ಅವ್ರಿಗೆ ಕಷ್ಟ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಗೆಲ್ಬೇಕು. ಅವರು ಹಾಡಾಡ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಬಿಡಿ, ಅದು ತುಂಬಾ ಖುಷಿ. ಅವ್ನು ಆಡೋದಂದ್ರೆ ತುಂಬಾ ಖುಷಿ. ಹಾಡು ಕೇಳ್ತಾನೆ ಇರ್ತೀವಿ. ಹಾಡು ಸೂಪರ್ ಆಗಿರುತ್ತೆ. ನಂಬರ್ 1 ನಮಗೆ ಬಂದು ಮಂಜು. ಉಗ್ರ ಮಂಜು ಅವರು. ಉಗ್ರ ಮಂಜು ಅವರೇ. ಇವಾಗ ಮ್ಯಾಕ್ಸ್ ಮಂಜು ಆಗಿದ್ದಾರೆ ಅವರು. ಹೌದು. ಅವ್ರು ಯಾಕೆ? ಏನೋ ಒಂಥರ ಇಷ್ಟ ಸರ್. ಮಂಜಾಯಿ ಗೌತಮಿ ಏನು ಮಾಡ್ತಲ್ಲ ಅವರು. ಅವ್ರು ಲವ್ ಮಾಡೋಕೆ ಹೋಗಿದ್ದಾರೋ ಇಲ್ಲಾಂದ್ರೆ ಇದು ಮಾಡೋಕೆ ಹೋಗಿದ್ದಾರೋ ಏನು ಅನ್ನೋದೇ ಅರ್ಥನೇ ಆಯ್ತಾ ಇಲ್ಲ. ಒಂದ್ಸಲಿ ಸುದೀಪ್ ಸರ್, ಒಂದ್ಸಲಿ ಬೋದಾದ್ಮೇಲೆ ತ್ರಿಪುನ್ ಅವ್ರ ಮನೆ ಕಡೆಯಿಂದ ಎಲ್ಲ ಬರ್ತಾರೆ. ಮನೆ ಕಡೆಯಿಂದ ಬಂದು ಸಿಗ್ನಲ್ ಕೊಟ್ಟಿರ್ತಾರೆ, ಮಾಡಬೇಡಿ ಇದು ಬ್ರೇಕಪ್ ಆಗಲಿ ಅಂತ ಹೇಳಿರ್ತಾರೆ. ಇವರು ತ್ರಿಪುನ ಅದೇ ಲವ್ ಸ್ಟೋರಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದು ನೋಡಕ್ ಜನಗಳಿಗೆ ಏನ್ ಅನ್ಸ್ಬೇಕು? ಗೌತಮಯ್ಯ ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿದೆ. ಇವನು ಯಾರೋ ಗೊತ್ತು, ಇವನು ಇನ್ನೊಂದ್ಸಲಿ ಇವನು ಮದ್ವೆ ಆಗಿಲ್ವಲ್ಲ, ಇವನ್ ಮದ್ವೆ ಆಗಿಲ್ವಲ್ಲ ಗುರು. ಇವನು ಹೋಗಿರೋದು ಏನಕ್ಕೆ ಬಿಗ್ ಬಾಸ್ ಒಳಕ್ಕೆ? ಆಟ ಆಡೋಕೆ ತಾನೇ ಹೋಗಿರೋದು. ಇವ್ನ್ಗೆ ಯಾಕೆ ಬೇಕು ಅದೆಲ್ಲ? ಅಷ್ಟು ಕಿತ್ತಾಡಿದ್ರು, ಅಷ್ಟು ಮಾಡಿದ್ರು, ಬಟ್ ಅವನೇ ವಿನ್ ಆಗ್ಬೇಕು. ತಿರುಪನ ಅದು ಯಾವ್ದೋ ಟ್ಯಾಕ್ಸ್ ಆಡಿದ್ರು, ಅದ್ರಲ್ಲೂ ಗೌತಮಿನೇ ಬೇಕಂತೆ ಅವನಿಗೆ. ಈಗ ಬೇರೆಯವ್ರು ಆಡಲ್ವಾ, ಅದ್ರಲ್ಲೂ ಗೌತಮಿನೇ ಬೇಕಾ ಅವಳಿಗೆ?
ಹುಡುಗರು ಇಲ್ವಾ ಗಂಡ್ಸಾಗೆ? ಹುಡುಗಿರ್ ಕರ್ಕ ಆಡಾಣೆ ಬರ ಏನಿತ್ತು ಅವ್ನಿಗೆ. ಇವತ್ತು ನೈಟೇ ಹೊಂಟೋಗ್ಬಿಟ್ರೆ ಇನ್ನೂ ಖುಷಿನೇ. ನಾನು ಹೋಗಿ ಮನೆಗೆ ಹೋಗಿ ಒಂದು 4 kg ಕಬಾಬ್ ತಗೊಂಡು 2 ಬಿಯರ್ ತಗೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ ನಾನು. ಅವ್ರು ಹೋಗಿರೋ ಖುಷಿಗೆ ಕುಡಿತೀನಿ. ಏನ್ ಮಾಡ್ತೀರಾ, ಹಂಗಾಗ್ಬಿಡೈತೆ. ಅವ್ರಿಬ್ರು ತೆಗ್ದಿದ್ರೆ ಅದೆಲ್ಲ ಅಳೋದಲ್ಲ ನಮ್ಗೆ. ಅವ್ರು ಇಬ್ರದ್ದು ಲವ್ ಸ್ಟೋರಿ ನೋಡಕ್ಕೆ ಆಯ್ತಲ್ಲ ನಮ್ ಕೈಯಲ್ಲಿ, ಆಗ್ತಾನೆ ಇಲ್ಲ ಬಿಗ್ ಬಾಸ್ ಒಳಗಡೆ. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ಅವ್ರ ಇರೋದ್ರಿಂದ ಇಂಟ್ರೆಸ್ಟ್ ಆಗಿ ನಾವು ನೋಡ್ತಾ ಇದ್ದೀವಿ ಸ್ವಲ್ಪ ಬಿಗ್ ಬಾಸ್. ಈಗ ಒಬ್ಬೊಬ್ರು ಫೇವರ್ ಇರ್ತಾರೆ. ಒಬ್ರು ಹನುಮಂತು ಫೇವರ್ ಇರ್ತಾರೆ ಅಲ್ಲ, ಒಬ್ಬೊಬ್ರು ಚೈತ್ರ ಅವ್ರ ಫೇವರ್ ಇದ್ರು. ನಿಮ್ಗೆ ಯಾರು ಗೆಲ್ಬೇಕು? ಮಾಡ್ತಿರೋದೇ ಒಬ್ರು ರಜತ್ ಅವರು. ಅವ್ರು ಹೇಗೆ ಗೆಲ್ಬೇಕು? ಅವ್ರು 50 ದಿವಸ ಆದ್ಮೇಲೆ ಬಂದ್ರು. ಎಲ್ಲದಲ್ಲೂ ಮುಂದೆ ಇದ್ದಾರೆ, ಫಸ್ಟ್ ಕ್ಯಾಪ್ಟನ್ ಆಗಿರ್ತಾರೆ. ನಂಗೆ ತ್ರಿವಿಕ್ರಮ್ ಗೆಲ್ಬೇಕು. ತ್ರಿವಿಕ್ರಮ್. ಓಕೆ, ನಿಮ್ಗೆ ಯಾರು ಗೆಲ್ಬೇಕು? ಸೇಮ್. ಗೆಲ್ಬೇಕಾಗಿರೋದು ಮೋಕ್ಷಿತ ಗೆಲ್ಬೋದು ಅಂತ ನಮ್ಮ ಊಹೆ. ತ್ರಿವಿಕ್ರಮ್, ಬಟ್ ಮೋಕ್ಷಿತ ಇಷ್ಟ. ಅವರು ಸ್ಟಾರ್ಟಿಂಗ್ ಇಂದನೂ ಚೆನ್ನಾಗಿ ಆಡ್ಕೊ ಬಂದವ್ರೆ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿನೂ ಆಗ್ತವ್ರೆ. ತ್ರಿವಿಕ್ರಮ್ ಇಸ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್, ಸೊ ಐ ನೀಡ್ ಹಿಮ್ ಟು ಕಮ್ ಟು ಬಿಗ್ ಬಾಸ್ ಫಸ್ಟ್. ಮತ್ತೆ ಹ್ಯಾಂಡ್ಸಮ್ ಆಗಿದ್ದಾರೆ, ಅದಕ್ಕೆ ಹ್ಯಾಂಡ್ಸಮ್ ಆಗಿದ್ದಾರೆ. ನೆಕ್ಸ್ಟ್ ಯಾರು ಗೆಲ್ಬಾರ್ದು? ಹುಡುಗಿ ಇಷ್ಟ ಇಲ್ಲ. ಯಾವ ಹುಡುಗಿ? ಏನೋ ಹೆಸರು ಬರುತ್ತೆ, ಹೆಸರು ಸರಿ ಗೊತ್ತಿಲ್ಲ. ಯಾರು ಹೇಳಿ? ಭವ್ಯ. ಗೆಲ್ಬಾರ್ದು ಅಂದ್ರೆ ಚೈತ್ರ ಇತ್ತು, ಬಟ್ ಅವರು ಎಲಿಮಿನೇಟ್ ಆದ್ರಲ್ಲ. ಭವ್ಯ. ಭವ್ಯ ಯಾಕೆ? ಐ ಹೇಟ್ ವೈ ಐ ಡೋಂಟ್ ನೋ. ಭವ್ಯ ಅವರೇ ತುಂಬಾ ಇಷ್ಟ. ಭವ್ಯ. ಮಂಜು ಮತ್ತೆ ಗೌತಮಿ ಅವರು. ಓಕೆ, ಗೌತಮಿ ಬರಬಾರ್ದು. ಕಂಪೇರ್ ಟು ಆಲ್ ಅವಳು ಸ್ವಲ್ಪ ಲೋ ಇದ್ದಾಳೆ. ಓಕೆ, ನಿಮ್ಗೆ ಸೇಮ್ ಹೇಳ? ನಿಮ್ಗೆ ಅನಿಸುತ್ತೆ ಅದನ್ನ ಹೇಳಿ. ನೋಡಿದ್ರೆ ನೋಡೋದ್ರೆ ಯಾರು ಅಷ್ಟೊಂದ ಗೊತ್ತಿಲ್ಲ. ಗೆಲ್ಲಬಾರ್ದಂತ ಏನಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ ಸರ್. ಭವ್ಯ ಯಾಕೆ ಅಷ್ಟು ಹೊಟ್ಟೆ ಕಿಚ್ಚಾಕೆ? ಅವಳು ಸರಿ ಆಟ ಆಡ್ತಿಲ್ಲ ಸರ್. ಭವ್ಯ ಯಾಕೆ? ಆಟ ಚೆನ್ನಾಗಿ ಆಡಲ್ಲ, ಮೋಸ ಮಾಡಿ ಆಡ್ತಾರೆ. ಮೋಸ ಮಾಡಿ ಆಡ್ತಾರೆ. ನಮ್ಗೆ ಬೇಜಾರು. ಅಯ್ಯೋ, ಬಿಗ್ ಬಾಸ್ ಸೀಸನ್ ನೆಕ್ಸ್ಟ್ ಇಂದ ನಮ್ಮ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅಂತ ಇದಾರೆ. ಯಾರು ಬರಬೇಕು ಸರ್? ಅವ್ರು ಇಲ್ಲದೆ ಬಿಗ್ ಬಾಸೇ ಕಷ್ಟ ಸರ್. ಅವರು ಇಲ್ಲ ಅಂದ್ರೆ ನಾವು ಬಿಗ್ ಬಾಸೇ ನೋಡಲ್ಲ. ನಮ್ ಡಿ ಬಾಸ್ ದರ್ಶನ್ ಇದ್ರೆ ಚೆನ್ನಾಗಿ. ಡಿ ಬಾಸ್ ದರ್ಶನ್ ಪಕ್ಕ ಡಿ ಬಾಸ್ ಫ್ಯಾನ್. ದರ್ಶನ್ ಬಂದ್ರೆ ತುಂಬಾ ಖುಷಿ. ದರ್ಶನ್ ಬಂದ್ರೆ ಅಲ್ಲೇನೇನ್ ಆಗ್ಬೋದು, ಅಲ್ಲೇನಿಲ್ಲ ಮಸ್ತಾಗಿರುತ್ತೆ. ಅಲ್ಲಿ ಯಾರು ಏನ್ ತಲೆ ಕೆಡ್ಸ್ಕೊಳಲ್ಲ, ಫುಲ್ ಬೈತಾ ಇರತ್ತೆ. ನಮ್ ಅವ್ರದೇ ಅವ ಫುಲ್. ನಾನು ಕ್ಲಾಸಿಗೆ ಮಾಸಿಗೆ ಯಶ್ ಸರ್ ಬಂದ್ರೆ ಚೆನ್ನಾಗಿರುತ್ತೆ. ವಾ, ಇದು ನಿಜ ಟಾಪ್ ನಾಚ್ ಅಲ್ಲಿ ಇತ್ತು. ಇದುವರೆಗೆ ಯಾರು ಹೇಳಿಲ್ಲ. ಬಿಗ್ ಬಾಸ್ ನೋಡಲ್ಲ. ಬಿಗ್ ಬಾಸ್ ನೋಡಲ್ಲ. ಈಸ್ ದ ಓನ್ಲಿ ಒನ್. ಸ್ಯಾಟರ್ಡೆ ಸಂಡೇ ನೋಡೋದೇ ಬರ್ಲೇಬೇಕು ಅಂತ ಇದ್ರೆ ಇಸ್ ರಮೇಶ್ ಅರವಿಂದ್. ನಿಮ್ಗೆ ಯಾರು ಬೇಡ ಅವ್ರಿಗೆ. ಬಿಕಾಸ್ ಕಂಪ್ಯಾರಿಟಿವ್ಲಿ ಅವ್ರ ಟ್ಯಾಲೆಂಟ್ಗೆ ಕಂಪೇರ್ ಮಾಡಿದ್ರೆ ಸುದೀಪ್ ಅವ್ರು ಬಿಟ್ಟರೆ ಯಾರು ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಅವರ ಲೈಕ್ ಮೈಂಡ್ ಸೆಟ್ನ ನೋಡಿದ್ರೆ ರಮೇಶ್ ಅರವಿಂದ್ ಈಸ್ ಬೆಸ್ಟ್. ರಮೇಶ್ ಅರವಿಂದ್. ನಿಮ್ಗೆ ಮ್ಯಾಮ್? ಸೇಮ್ but different. No money, no honey. ಸೇಮ್. ಗಣೇಶ್, ಗೋಲ್ಡನ್ ಸ್ಟಾರ್ ಗಣೇಶ್. ಓ, ಇದಕ್ಕೆ ಮಾತ್ರ ಆನ್ಸರ್ ಮಾಡಿದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್. ಅವ್ರು ಯಾಕೆ ಬರಬೇಕು? ಅವ್ರಂದ್ರೆ ಅಂದ್ರೆ ಅವರು ಒಂದು ಶೋ ಹೋಸ್ಟ್ ಮಾಡಿದಾರಲ್ಲ, ಸೊ ಮೇ ಬಿ ಹಿ ಕ್ಯಾನ್ ಡೂ ವೆಲ್. ಗಣೇಶ್ ಸೆಟ್ ಆಗುತ್ತೆ ಅನ್ಸುತ್ತೆ. ಗೋಲ್ಡನ್ ಸ್ಟಾರ್ ಗಣೇಶ್ ಸೆಟ್ ಆಗುತ್ತೆ. ರಿಷಬ್ ಶೆಟ್ಟಿ ಅಂತ ಹೇಳಿದ್ರು. ರಿಷಬ್ ಶೆಟ್ಟಿ ಅವರು. ಬಟ್ ಹೋಸ್ಟ್ ಮಾಡೋದು ಕಿಚ್ಚ ಸುದೀಪ್ ಇದೆ, ಚೆನ್ನಾಗಿದೆ. ಕಿಚ್ಚ ಸುದೀಪ್ ಅವರು ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ನೋಡ್ತಿರೋದೇ ಅವರಿಗೋಸ್ಕರ. ಅವ್ರು ಬಂದ್ರೇನೆ ಓಕೆ. ಅವ್ರು ಬಿಟ್ರೆ ನಾವು ಬಿಗ್ ಬಾಸ್ ನೋಡಲ್ಲ. ಬಿಗ್ ಬಾಸ್ ನೋಡಲ್ಲ. ಬಂದಿಲ್ಲ ಅಂದ್ರೆ ಬಿಗ್ ಬಾಸ್ ಕಳವೇ ಇರಲ್ಲ. ನೀನ್ ನೋಡೋದೇ ಇಲ್ಲ. ಸರಿ ಅಜ್ಜಿ, ತುಂಬಾ ಖುಷಿ ಆಯ್ತು ಅಜ್ಜಿ ನಿಮ್ ಮಾತಾಡ್ಸಿ. ನೀವೇ ನೋಡೋರಲ್ಲ ನಮ್ಮ ಕನ್ನಡಿಗರು ಹೇಗೆ ಉತ್ತರ ಕೊಟ್ರು ಅಂತ. ಯಾರ್ಯಾರು ಇಷ್ಟ, ಯಾರ್ಯಾರು ಇಷ್ಟ ಇಲ್ಲ, ಯಾರು ಕಂಡ್ರೆ ಆಗೋದೇ ಇಲ್ಲ, ಯಾರು ಗೆಲ್ಬೇಕು, ಅದರಲ್ಲಿ ಜಾಸ್ತಿ ಆನ್ಸರ್ಸ್ ಬಂದಿದ್ದಾರೆ ನಮ್ಮ ಹನುಮಂತು ಅವರೇ. ಇದೇ ತರ ಹೊಸ ಕಂಟೆಂಟ್ಸ್ ಮತ್ತೆ ಬೇರೆ ತರ ಕಂಟೆಂಟ್ಸ್ ಬರ್ಬೇಕಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ರುಚಿ ಬೇರೆ ಇಲ್ಲ.